ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಕೃತಿಮ ನೋಡಿ ಈ ಥರ ರೆಡಿ ಇದ್ದಾಳೆ. ಕೃತಜ್ಞ ಅವಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಡ್ತಾ ಇದ್ದೀನಿ. ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಹಾಕ್ಕೊಡ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಹೆಸರು ಏನು ಗೊತ್ತಾ ಚಿನಿ? ಬಂಗಾರಿ ದೋಸೆ ಅಂತ. ಹಾಂ, ಇದ್ರಲ್ಲಿ ಗೊಂಬೆ ದೋಸೆ ಹಾಕೋಕ್ಕಾಗಲ್ಲ ಮಗನೆ. ಈ ದೋಸೆ ಹಾಕೋದೇ ಕಷ್ಟ. ಅದ್ರಲ್ಲಿ ನಿಂಗೆ ಗೊಂಬೆ ದೋಸೆ ಹೆಂಗೆ ಹಾಕಾಯ್ತದ ಮಗಳು? ಹ್ಞೂ, ಅದೊಂದು ತಿನ್ಕೋ. ಬಾಕ್ಸ್ ಕೋಸಿ ಹಾಕೊಟ್ಟನು. ಹ್ಞೂ, ಸಣ್ಣ ಸಣ್ಣವೆರಡು ಊಟಾಣಿವೆ ಎರಡು ಮಗಳೇ. ಬಾಕ್ಸ್ಗೆ ಇದಕ್ಕಿಂತ ಸಣ್ಣಕ್ಕೆ ಹಾಕಿದ್ದೀನಿ, ಸುಲಭಕ್ಕೆ. ಹೊಟ್ಟೆ ತುಂಬ್ಕೊಳ್ಳಲ್ಲ. ಸರಿ ಆಯಿತು, ಸರಿ ಆಯಿತು. ತಿಂದ್ಬಿಟ್ಟು ಹೆಂಗದೆ ಹೇಳು. ಏನಂತ ಹೇಳ್ತಿ ಕಾನ್ವೆಂಟಲ್ಲಿ ಇವತ್ತು? ನೋಡಿ, ಡ್ರೆಸ್ಸು ಬೇಡ ಅಂದ್ರೆ ಫಸ್ಟ್ ಒಂದು ಡ್ರೆಸ್ ಎತ್ತಿಟ್ಟಿದ್ದಾಳೆ, ಲೆಹೆಂಗಾ ಥರದ್ದು. ಅದು ಬೇಡ ಅಂದೆ, ಇದು ಬೇಕು ಅಂದ್ಬಿಟ್ಟು ಸ್ನಾನ ಆಯಿತು ಆಲ್ರೆಡಿ. ಅವ್ರ ಅಜ್ಜಿ ಸ್ನಾನ ಮಾಡಿಸ್ತು. ಯಾವುದು ಗೊತ್ತಾ, ತೋರಿಸ್ತೀನಿ. ಇದನ್ನ ಎತ್ತಿಟ್ಟಿದ್ದಾಳೆ. ಇದು ಬೇಡ, ಮಳೆ ಅಲ್ವಾ, ಫುಲ್ ಮಳೆ ಬರ್ತಿದೆ, ಗಲೀಜಾಗತ್ತೆ ಅಂದಿದ್ದಕ್ಕೆ ಇದನ್ನು ಹಾಕ್ಕೊಂಡಿದ್ದಾಳೆ. ಚಿನ್ನ ಇವತ್ತು ಏನು ಅಂತ ಹೇಳ್ತಿ ಕಾನ್ವೆಂಟಲ್ಲಿ? ಏನಂತ ಹೇಳ್ತಾಳೆ ಗೊತ್ತಾ? ಇವತ್ತು ನಾನು ಹ್ಯಾಪಿ ಬರ್ಡೇ ಅಂತ ಹೇಳ್ತೀನಿ ಅಂತ. ಎಷ್ಟು ಸುಳ್ಳು ಹೇಳೋದು ಕಲ್ತಾಳೆ. ಏನು ಮಾಡೋಕ್ಕೆ ಹೇಳ್ತೀನಿ ಅಂದ್ರಮ್ಮ, ಸುಮ್ಮನೆ ಹೇಳ್ತೀನಿ ಚೆನ್ನಾಗಿ ರೆಡಿಯಾಗಿದ್ದೀನಲ್ಲ ಅಂತ. ನಡಿ ಮಗನ, ತಿನ್ನಡಿ. 8:20 ಆಯಿತು. ಅಲಾರಾಮ್ ಬೇರೆ ಬಡ್ಕೋತು ಫ್ರೆಂಡ್ಸ್ ಆಲೆ. ಇನ್ನು ಇವಳು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಮತ್ತೆ ಸಿಗ್ತೀನಿ. ಸೊ ಬಾಯ್. ಅಮ್ಮ ಯಾಕೆ ರೆಡಿ ಆಗಿರೋದು ಗೊತ್ತಾ? ಅವಳು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾಳಂತ ಇವತ್ತು. ಹಂಗೆ ಹೇಳ್ಬಾರ್ದು ಚಿನ್ನು. ದಿನ ಹ್ಯಾಪಿ ಬರ್ತ್ಡೇ ಮಾಡ್ತಾರಾ? ಮುಂದಿನ ವರ್ಷಕ್ಕೆ ಹ್ಯಾಪಿ ಬರ್ತ್ಡೇ ಬರ್ತದಲ್ಲ, ಆಗ ಚಾಕ್ಲೇಟ್ಸ್ ಎಲ್ಲ ತಗೊಂಡೋಗಿ ಕೊಡಿವೆ. ಇವಾಗ ಸುಮ್ಮನೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಾರ್ದು. ಹಂಗೆ ಹೇಳ್ಬಾರ್ದು. ಅಜ್ಜಿ ಬಾಯ್ ಮಾಡಲ್ಲ. ಟೈಮ್ ಆಯ್ತು. ಛತ್ರಿ ನಡೀರಿ. ಅಮ್ಮ, ನಂಗೊಂಚೂರು ಕಾಫಿ ಇಟ್ಬಿಡು. ಬಾ, ಸಾಕಾಗಿದೆಯಲ್ಲ, ಇಡ್ತೀನಿ. ಮನೇಲಿರೋದು ಮಾಡೋಕ್ಕೂ ಸುಸ್ತಾಯ್ತದೆ ನಂಗೆ ಆಡ್ತೀವಿ. ಏನಮ್ಮ ಏನು ಮಾಡಬೇಕು ನಿಂಗೆ? ಏನೂ ಇಲ್ಲ, ನೀನು ಜಾಸ್ತಿ ಆಡ್ಬಿಡ. ನೀನು ಸೊಪ್ಪು ಸಾರ ನಾನು ಮಾಡಿದ್ರೆ ನೀನು ಒಪ್ಪಲ್ಲ. ಎಲ್ಲ ತಿರಿಕೋಬ ಇಲ್ಲಿ. ಅಮ್ಮ ನಿನ್ ಕಡೆದು ಯಾವ್ದು? ಅದೇನ ಸರಿ, ನಿನ್ ಕಡೆದು ಯಾವ್ದು? ನಿನ್ ಕಡೆ, ನನ್ನ ಕಡೆದು ಯಾವ್ದು ಹೇಳು? ನಿನ್ ಕಡೆದು ಮಾತಾಡಮ್ಮ ಅಂದ್ರೆ ಮಾತಾಡಕ್ಕಲ್ಲ. ನನ್ನ ಕಡೆ ನಾನು ಕೊಡುವಂತಿರೋದು. ಕಾಯಿ ಹೊಡಿಯೋಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನಗೆ ಕಾಯ ಈ ಥರ ಕುಡ್ಲು ಅಥವಾ ಮಚ್ಚಲ್ಲಿ ಹೊಡಿಯೋಕ್ಕೆ ಬರಲ್ಲ. ಹಿಂಗೆ ಕಲ್ಲಲ್ಲಿ ಕೆಚ್ಚಕ್ಕೆ ಬರ್ತದೆ. ಅದಕ್ಕೆ ಎಳ್ನೀರು ಬೇಕಿತ್ತು. ಹೋದ್ವಲ್ಲವ ಎಳ್ನೀರು. ವಾವ್, ಹಿಂಗೆ ಉಲ್ಟಾ ಹಿಡ್ಕೋಬೇಕಾಗಿತ್ತು. ಇಲ್ಲೇನು ಪುಟ್ಕೆ ಚಲ್ದಲ್ಲ ಇಲ್ಲೇನ. ನಾನು ಮಾಡಕ್ಕೆ ಬರಕಲ್ಲ, ನಿಂಗೆ ಕೊಟ್ರು ನೀನು ಚೆನ್ನಾಗಿ ಮಾಡಿದೆ ಬಿಡು. ಏನಾರು ಅಲ್ಲಿ ಎಷ್ಟವೇ. ಅಯ್ಯೋ, ಹುಸಿ ಒಂದು ಮಡಗಿದ್ಯವ, ಕಾಣುತ್ತಲೇ ಇಲ್ಲ ಕಣ್ಣಿಗೆ. ಇಷ್ಟು ಎಕ್ಸ್ಪೀರಿಯನ್ಸ್ ಆಗದೆ ಒಂದು ಕಾಯಿ ಹಿಡಿಯಕ್ಕೆ ಬರಕಲ್ವಲ್ಲವ. ನೀವಾಗೆಲ್ಲ ಕಾಯಿ ಹಿಡ್ಕೊತಿತ್ತಿಲ್ವಾ? ಹಾಂ, ಕಲ್ಲಲ್ಲಿ ಕೆಚ್ಕೊಳ್ಳೋದು ಮಾಡೋದು. ನಮ್ಮ ಅವನ ಜೊತೆ ಒಂದ್ಸತಿ ಆಮೇಲಿಂದ ಮಾತಾಡಿಸ್ತೀನಿ. ಸಿಸ್ಟರ್ ನೆನೆ ಮರ್ತೋಗ್ಬಿಟ್ಟೆ. ಅದ್ರದ್ದು ಎಡಿಟಿಂಗ್ ಕೆಲಸನೂ ಕೂಡ ಮುಗ್ದೋಗಿತ್ತು ಮಧ್ಯದಲ್ಲಿ. ಅದು ಏನೇನೋ ಆಗೋಯ್ತು, ಸಾರಿ. ಆ್ಯಂಡ್ ಹರೀಶ್ ಗೌಡ, ಹ್ಯಾಪಿ ಬರ್ತ್ಡೇ ಕಂದ. ಇವತ್ತು ನಿನ್ನ ಬರ್ಡೇ, ನಾನು ಇವತ್ತೇ ವಿಶ್ ಮಾಡ್ತಾ ಇದ್ದೀನಿ. ಬಟ್ ಇದು ನಾಳೆ ಬರುತ್ತೆ, ನಾಳೆ ವಿಡಿಯೋದಲ್ಲಿ ಬರುತ್ತೆ. ಆ್ಯಂಡ್ ದೇವರು ನಿನಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಯಾವಾಗಲೂ 100 ಕಾಲ ಸುಖವಾಗಿರು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪುಟ್ಟ. ಆ್ಯಂಡ್ ಒನ್ಸ್ ಅಗೇನ್ ಸಾರಿ ಸಿಸ್ಟರ್. ಓಕೆನಾ? ನಾನಿವಾಗ ಟೀ ಇಡ್ತಾ ಇದ್ದೆ. ಅಮ್ಮ ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡೋಯ್ತೆ. ಈಗ ಗೋಪಿ ಎಡ ಬಂದರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸೊ ನಾನಿವಾಗ ಅವ್ರಿಗೆ ಟೀ ತೊಗೊಂಡೋಗಿ ಕೊಡಬೇಕು. ಅದೇ ಕಾಫಿ ಪುಡಿ ಖಾಲಿ ಆಗಿಬಿಟ್ಟೈತೆ. ಅದಕ್ಕೆ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ಕಾಫಿ ಪುಡಿ ತರೋಣ ಅಂತ. ಕೃತು ಬಂದು ಒಂದು ಸ್ವೀಟ್ ತಿಂದು ಡ್ರೆಸ್ ಚೇಂಜ್ ಮಾಡಿಲ್ಲ. ಅವನು ಇವತ್ತು ರಜಾ ಮಾಡಿದ್ಲು, ಹಂಗಾಗಿ ಅವನ ಜೊತೆ ಬೆಳಗ್ಗೆಯಿಂದ ಆಟ ಆಡಿಲ್ಲ ಅಂತ ಹೇಳಿ ಅವನು ಮನೆಗೆ ಹೋಗಿ ಕೂತ್ಕೊಂಡು ಏನೋ ತಿಂತಾವಳೆ. ನಾನಿವಾಗ ಅಂಗಡಿಗೆ ಹೋಗಿ ಕಾಫಿ ಪುಡಿ ತೊಗೊಬರ್ಬೇಕು. ಅದೇ ಸೊಪ್ಪು ಒಗ್ಗರಣೆ ಅಲ್ಲಿ ಹೋದ್ನ. ರಂಜಿತ್ ಸಿಕ್ಕಲ್ಲ, ಅವಳ ಕೈಲೊಂದು 5 ನಿಮಿಷ ಮಾತಾಡೋದನ್ನ. ಧರ್ಮಣ್ಣನ ಹೆಂಡ್ತೀನಿ ಕೂತಿತ್ತ ಆಚೆ ಕಡೆ. ಆಂಟಿ ತಗೊಂಡು 2 ನಿಮಿಷ ನಿಂತ್ಕೊಂಡು ಮಾತಾಡೋದನ್ನ. ಬನ್ನ ಇಷ್ಟೊತ್ತಾಯ್ತು ಒಂದು ಕಾಫಿ ಪುಡಿ ತರಕ್ಕೆ ಹೋಗಿ.
ಅಂತ ತ್ರಿಷಾ ಸಿಕ್ಕದ್ಲ, ಅವಳಿಗೊಂದು ಚಾಕ್ಲೇಟ್ ತಗೊಟ್ಟ ಬಂದೆ. ನಮ್ಮನೆ ಫ್ರೆಂಡ್ಸ್ ಇವತ್ತು ಸೆಣಬಿನ ಹೂವಿನ ಸಾಂಬಾರು ಮತ್ತು ಒಗ್ಗರಣೆ. ತೋರಿಸಿರೋ ರೆಸಿಪಿನೇ ತೋರಿಸಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ನೋಡಿ ನಮ್ಮ ಕೃತು ಡ್ರೆಸ್ ಪಿಚಾಕು ಹಾಳಿಸ್ತಾಣೋ 4 ತಿಂಗಳಂತೆ ಅಲ್ಲೇ ಕೂತಾವಳ ಪಟ್ಟು ಹಿಡ್ಕೊಂಡು. ಬಾ ಅಂದರೂ ಬರಲಿಲ್ಲ, ಈಗ ಎಳ್ಕೊ ಬಂದೆ. ಹೋಗೋಳೆ ಫ್ರಾಕ್ ಪಿಚಾಕ್ ಹೋಗು, ಹೊಸ ಫ್ರಾಕ್ ಹೋಗಮ್ಮ. ಕೆಲವೊಂದನ್ನು ನಾನು ಡೈಲಿ ವ್ಲಾಗ್ ಮಾಡ್ತೀನಿ, ಕೆಲವೊಂದನ್ನು ಹೇಳ್ಕೊಳಕ್ಕಾಗಲ್ಲ. ನಗ್ತಾ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ನನಗೇನು ಬೇರೆ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ತುಂಬ ಇದ್ದಾವೆ. ಕೆಲವೊಂದನ್ನು ನಮ್ಮ ಪರ್ಸ್ನಲ್ ವಿಚಾರಗಳನ್ನು ತೀರಾ ಕ್ಯಾಮ್ರಾ ಮುಂದೆ ಹೇಳೋಕ್ಕಾಗಲ್ಲ. ಹೇಳಬೇಕು ಅಂತ ಅನಿಸಿದ್ರೂ ಕೆಲವೊಂದು ಟೈಮಲ್ಲಿ ಹೇಳೋಕ್ಕಾಗಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ನಾವು ಪಡ್ಕೊಬಂದಿರೋದು ನಮ್ಮ ಹಣೆ ಬರೋನು ಏನೋ ಗೊತ್ತಿಲ್ಲ. ಆಲ್ರೆಡಿ 5:30 ಆಗಿತ್ತು. ದೀಪ ಹಚ್ಚೋಣ ಅಂತೇಳಿ ಕೈಕಾಲು ಮುಖ ತೊಳ್ಕೊಬಂದೆ. ಹಾಗೆ ಮುಖಕ್ಕೆ ಕ್ರೀಮ್ ಹಾಕ್ಕೊತಾ ಇದ್ದೆ. ಸೊ ಒಂದಿನಕ್ಕೆ 2 ಸಲ ಮುಖ ತೊಳ್ಕೊಂಡ್ರೂ ಕ್ರೀಮ್ ಹಾಕ್ಕೊತೀನಿ. ಅದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕೆಲವೊಬ್ಬರು ಮನೇಲಿದ್ದರೆ ಹಾಕ್ಕೊಳ್ಳಲ್ಲ, ನಮ್ಮಮ್ಮ ಹಾಕ್ಕೊಳ್ಳೋದೇ ಇಲ್ಲ. ಎಲ್ಲರೂ ಹೊರಗಡೆ ಹೋದರೆ ಹಾಕ್ಕೊಳ್ಳುತ್ತೆ. ಹಾಗೆ ಒಬ್ಬೊಬ್ಬರು ಹೇಗೆ ಅಭ್ಯಾಸ ಆಗಿರ್ತಾರೆ ಆ ಥರ. ಇವತ್ತು ಜೂನ್ 25, 2025 ಆಗಿರೋದ್ರಿಂದ 25/25 ಪೋರ್ಟಲ್ ಓಪನ್ ಆಗಿದೆ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಮ್ಯಾನಿಫೆಸ್ಟೇಷನ್ ನಂಬ್ತೀನಿ. ಕೆಲವೊಂದನ್ನು ಮಾಡಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಮತ್ತು ಅವುಗಳನ್ನೆಲ್ಲ ಮಾಡುವಂಥ ಆಸಕ್ತಿ ಇದೆ. ಬಟ್ ನಂಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನನಗೆ ಹಿಂದಿನ ದಿನ ಚಂದನ ಕಳಿಸಿದ್ಲು ಇನ್ಸ್ಟಾಗ್ರಾಮಲ್ಲಿ. ಸೊ 25/25 ಪೋರ್ಟಲು ತುಂಬ ಶಕ್ತಿಶಾಲಿ ದಿನ ಆಗಿರುತ್ತೆ. ಅಂದರೆ ಏನು ಎನರ್ಜಿ ಇರುತ್ತೆ, ಯೂನಿವರ್ಸಲ್ ಎನರ್ಜಿ, ಅದು ಡಬಲ್ ಆಗಿರುತ್ತೆ ಅಂತ ಹೇಳಿ ಅದನ್ನು ವೀಡಿಯೋ ನೋಡಿದ್ದೆ. ಬಟ್ ಅವರು ಈವ್ನಿಂಗ್ ಟೈಮೇ ಮಾಡಬೇಕು ಅದನ್ನು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕಾ ಅಂತ ಹೇಳಿದರು. ಹಾಗಾಗಿ ನಾನು ಮಾರ್ನಿಂಗ್ ಏನು ಮಾಡ್ಕೊಂಡಿಲ್ಲ, ಈವ್ನಿಂಗ್ 6 ಗಂಟೆ ಹೆಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ನಮ್ಮನ್ನು ನಾವು ಪ್ರೀತಿಸೋದನ್ನ ಕಲಿಬೇಕು ಫಸ್ಟು. ಬೇರೆಯವರು ನಮಗೆ ಕರುಣೆ ತೋರಿಸ್ಲಿ ಅಥವಾ ಪ್ರೀತಿಸಲಿ, ಬೇರೆಯವರ ಏನು ಹೇಳ್ತೀವಿ ಎಲ್ಲ ಸಿಗಲಿ ನನಗೆ ಎಮೋಷನಲ್ ಆಗಿ ಅಥವಾ ಎಲ್ಲ ರೀತಿಯಾಗಿ ಸಿಗಲಿ ಅಂತ ಅಂದ್ಕೊಳ್ಳೋದು ನಮ್ಮ ತಪ್ಪು. ಫಸ್ಟ್ ಆಫ್ ಆಲ್ ನಮ್ಮನ್ನ ಫಸ್ಟು ನಾವು ಪ್ರೀತಿಸಬೇಕು. ನಮ್ಮದು ಏನಿದೆ ಅದನ್ನು ನಾವು ನೋಡ್ಕೊಬೇಕು. ಅದು ನಂಗೆ ತುಂಬ ಅರ್ಥ ಆಗಿದೆ. ನನ್ನ ಗಂಡ ಅವರು ಹೋದ್ಮೇಲೆ ಅಂತೂ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ಬಹುದು. ಸರಿ ಅಂತ ಹೇಳಿ ನಾನು ದೇವ್ರ ಮನೆಗೆ ಬಂದೆ ದೀಪ ಹಚ್ಚೋಕ್ಕೆ. ಸರಿ ಅಂತ ರಾಯರ ದೀಪ ಹಚ್ತಾ ಇದ್ದೆ. ನನ್ನ ಮಗಳೂ ಬಂದಳು, ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ. ಸರಿ ಅಂತ ಹೇಳಿ ಅವಳಿಗೂ ಕೈಲು ಗಂಧದ ಕರಡಿ ಕೊಟ್ಟು ಅವಳಿಗೂ ಪೂಜೆ ಮಾಡಿಸ್ದೆ. ಸರಿ ಅಂತ ಹೇಳಿ ಇವತ್ತು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಪಲಾವ್ ಎಲೆ ತೊಗೊಂಡೆ. ನಮ್ಮ ಮನೆ ಆಲ್ರೆಡಿ ಒಂದು ಇತ್ತು, ನಾನು ಎಕ್ಸ್ಟ್ರಾ ಏನು ತೊಗೊಳಕ್ಕೆ ಹೋಗಲಿಲ್ಲ. ಆಲ್ರೆಡಿ ಇರೋದ್ರಿಂದ ಆ ಎಲೆನೇ ಬರ್ಕೊಂಡೆ. ಏನು ಬರ್ಕೊಂಡೆ ಅಂದರೆ ನನಗೆ ಹೆಲ್ತ್ ಇಶ್ಯೂಸ್ ತುಂಬ ಇರೋದ್ರಿಂದ ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವಾಗ ನನಗೆ ಹೆಲ್ತು. ನಾನು ಚೆನ್ನಾಗಿದ್ರೆ ಅಷ್ಟೇ ನನ್ನ ಮಗಳನ್ನ ನೋಡ್ಕೊಳ್ಳೋಕೆ ಸಾಧ್ಯ. ನನ್ನನ್ನು ಬಿಟ್ಟರೆ ಅವ್ರ ಅಜ್ಜಿ ತಾತನ ಬಿಟ್ಟರೆ ನನ್ನ ತಂಗಿ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಹಾಗಾಗಿ ನಮಗೆ ಆರೋಗ್ಯನೇ ಭಾಗ್ಯ ಅಂತ ಹೇಳಿ ಆರೋಗ್ಯನೇ ಕೇಳ್ಕೊಂಡಿದ್ದೀನಿ. ಅಲ್ಲಿ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಏನು ಬರೆದಿದ್ದೀನಿ ಅಂತಲೂ ಕೂಡ ಅದರಲ್ಲಿ ಸೀಕ್ರೆಟ್ ಮಾಡೋ ಅಂಥದ್ದೇನೂ ಇಲ್ಲ. ನನ್ನ ಹೆಲ್ತ್ ಇಶ್ಯೂಸ್ದೇ ಬರೆದಿದ್ದೀನಿ. ಆ್ಯಂಡ್ ಅದರಲ್ಲಿ ಕೋಡ್ ಇದೆ, ಏಂಜಲ್ ಕೋಡ್ ಅಂತ ಹೇಳ್ಬೋದು ಅಥವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಹೆಲ್ಪ್ ಆಗೋವಂಥ ಕೋಡ್ ಇದೆ. ಆ ಕೋಡ್ನ ಹಾಕಿದ್ದೀನಿ, ಅದರಲ್ಲಿ ಬರೆದಿದ್ದೀನಿ. ನನ್ನ ಆರೋಗ್ಯ ಸಮಸ್ಯೆ ಚೆನ್ನಾಗಿದೆ, ನಾನು ಆರೋಗ್ಯವಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ರಾಯರೇ, ಥ್ಯಾಂಕ್ ಯು ಸೋ ಮಚ್ ಅಂತಲೇ ಬರೆದಿದ್ದೀನಿ. ಅದನ್ನು ಬರೆದ್ಬಿಟ್ಟು ಇವಾಗ ದೀಪದಲ್ಲಿ ಸುಡಬೇಕು. ನಾನು ಹೇಗಿದ್ರು ದೀಪ ಹಚ್ಚಿದ್ನಲ್ವ, ಹಾಗಾಗಿ ದೇವ್ರ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಅಥವಾ ನೀವು ಹೊರಗಡೆ ಕೂತ್ಕೊತೀನಿ ಅಂತ ಹೇಳಿದ್ರೆ ಹೊರಗಡೆ ಹಾಲಲ್ಲಿ ಎಲ್ಲಾದರೂ ಕೂತ್ಕೊಂಡು ಕೂಡ ಮಾಡ್ಕೋಬೋದು. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಪಲಾವ್ ಎಲೆಯಲ್ಲಿ ಮಾಡುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು. ನನಗೆ ಹಾಗೆ ಒಬ್ಬರು ಸಿಸ್ಟರು ಕೂಡ ಹೇಳಿದರು ಆಲ್ರೆಡಿ. ಅವ್ರು ಹೇಳೇ 1-1.5 ತಿಂಗಳಾಗಿದೆ. ನನಗೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡುವಂತಹ ಏನು ಎಲ್ಲದಕ್ಕೂ ಟೈಮ್ ಬರಬೇಕಲ್ವ, ಅದರದ್ದೇ ಟೈಮ್ ಬಂದಾಗ ಅಷ್ಟೇ ನಾವು ಮಾಡೋಕ್ಕೆ ಸಾಧ್ಯ. ನಾವು ಮುಂಚೆ ಏನೇ ಅಂದ್ಕೊಂಡ್ರೂ ಕೂಡ ಅದು ಆಗಲ್ಲ. ಯಾವ ಟೈಮ್ಗೆ ಏನೇನಾಗಬೇಕು ಅದೇ ಆಗಬೇಕು. ಹಾಗಾಗಿ ಸರಿ ಅದನ್ನ ಕಂಪ್ಲೀಟಾಗಿ ಸುಟ್ಕೊಂಡೆ. ಈ ಥರ ನೋಡಿ, ಈ ಥರ ಬೂದಿ ಥರ ಬರುತ್ತೆ. ಅದನ್ನು ಎಲ್ಲ ಪೌಡ್ರು ಥರ ಬೂದಿ ಥರ ನೀಟಾಗಿ ಮಾಡಿಕೊಂಡು ಅದನ್ನು ನಾನು ಹೊರಗಡೆ ತೊಗೊಂಡೋದೆ. ನಮ್ಮದು ಹೂವಿನ ಗಿಡ ಇದೆಯಲ್ವ ಅಲ್ಲಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದನ್ನು ಪ್ರಕೃತಿನೂ ಕೂಡ ನಾವು ದೇವರು ಅಂತ ಭಾವಿಸ್ತೀವಿ. ಹಾಗಾಗಿ ಪ್ರಕೃತಿಯಲ್ಲಿ ಅದನ್ನು ವಿಲೀನ ಮಾಡಬೇಕು ಅಂದರೆ ಗಾಳಿಯಲ್ಲಿ ಅದನ್ನು ತೂರು ಬಿಡಬೇಕು. ಇನ್ನೊಂದ್ಸಲ ಪ್ರೇಯರ್ ಮಾಡಿ ಏನಿದೆ ಅಂತೇಳಿ ಅದನ್ನು ಪ್ರಕೃತಿಯಲ್ಲಿ ಕಂಪ್ಲೀಟಾಗಿ ನಾನು ಅದನ್ನು ತೂರ್ಬಿಟ್ಟೆ, ಗಾಳೀಲಿ ತೂರ್ಬಿಟ್ಟು ಬಂದೆ. ಹಿಂದ್ಗಡೆ ಕೊಟ್ಟಿಗೆಯಿಂದ ಹೋಗಿದೆ. ಹಾಗಾಗಿ ಬಂದು ಮನೆಗೆ ಏನೇನು ಕೈಕಾಲು ಏನೂ ತೊಳ್ಕೊಂಡಿಲ್ಲ. ಬಂದು ಒಂದು 10 ನಿಮಿಷ ಕೂತಿದ್ದೆ. ಸೊಪ್ಪು ಅಯ್ಯೋ ಇದಾಗದಲ್ಲ ಬಜಿ, ಅದರಲ್ಲೇ 2 ಪೀಸ್ ಮಾಡಿ ಅವಳು ಕೊಸಿನೇ ಕೊಡು, ಕಡಿಮೆ ಆಗೋದು. ಸೊಪ್ಪು ತಿನ್ನುವಾಗಲೇ ಶಕ್ತಿ ಬರ್ತದೆ. ಮಾವಿನ ಹಣ್ಣು ಕೆಮ್ಮಲಲ್ವಾ, ಕಡಿಮೆ ತಿನ್ನಬೇಕು. ಇದೇನಪ್ಪ ಒಳಗೆ ಹಿಂಗದೆ ಹಾಳ್ದಂಗೆ.
ಅವರೇ ಓದ್ಕೋತೀನಿ ಅಂದಾಗ ಮಕ್ಕಳಿಗೆ ಕೊಡಬೇಕು. ಇವಾಗ ಕೃತು ಬರ್ಕೋತೀನಿ, ಡ್ರಾಯಿಂಗ್ ಮಾಡ್ತೀನಿ ಅಂತ ಕೇಳಿದ್ಲು. ಅಲ್ಲಿ ಮೀಶೋಯಿಂದ ಬುಕ್ ಮಾಡಿದ್ರಲ್ವ ಸಿಸ್ಟರು, ಅದಿತ್ತು. ಅದು ಡ್ರಾಯಿಂಗು. ಇವಳು ಬಣ್ಣ ಹಚ್ತೀನಿ ಅಂತ ಕೇಳ್ತಾ ಇದ್ಲು. ನಾನು ಹೇಳ್ತಾ ಇದ್ದೆ ಬಣ್ಣ ಹಚ್ಚೋ ಬುಕ್ಕೆ ಬೇರೆ, ಅದನ್ನು ಬುಕ್ ಮಾಡಿಕೊಡ್ತೀನಿ, ಇದು ಚಿತ್ರಗಳು ಕೊಟ್ಟಿರ್ತಾರೆ ಅದ್ರ ಮೇಲೆ ತಿದ್ದೋದು ಅಂತ ಇಲ್ಲ ಅಂತೇಳಿ ಹಠ ಮಾಡ್ತಾ ಇದ್ಲು. ನೋಡಿ ABCD ಬರೆಯೋದು ಅದ್ರ ಮೇಲೆ ಇರುತ್ತಲ್ವ, ಅದ್ರ ಮೇಲೆ ತಿದ್ದೋದನ್ನು ಒಂದೇ ಒಂದು ಏನೋ ಬರ್ಕೊಂಬಂದಿದ್ದಾಳೆ. ಅದಕ್ಕೆ ಒಂದು ಬರಿಬಾರ್ದು, ಫುಲ್ಲು ಎಲ್ಲ ಲೈನು ಬರಿಬೇಕು. ಅವಳಿಗೆ ಒಂದು 5J ತನಕನೂ ಬರೆಯೋಕ್ಕೆ ಬರುತ್ತೆ. ಮತ್ತು ಎಲ್ಲನೂ ABCDನೂ ಹೇಳ್ತಾಳೆ, ಮಧ್ಯದಲ್ಲಿ ತಪ್ಪು ಹೇಳ್ತಾಳಲ್ವ. ಹಾಗಾಗಿ ಎಲ್ಲ ನಿನಗೆ ಗೊತ್ತಿದೆಯಲ್ವ, ಎಲ್ಲನೂ ತಿದ್ದಬೇಕು ಅಂತ ಹೇಳ್ಕೊಡ್ತಾ ಇದ್ದೆ. ಹೌದಾ ಮಮ್ಮಿ, ನಾನು ಒಂದೊಂದು ತಿದ್ತೀನಿ ಮಧ್ಯದಲ್ಲಿ ಅಂತ ಹೇಳ್ತಾ ಇದ್ಲು. ಹಾಗೆ ಕರೆಂಟು ಕೂಡ ಹೋಗೋದು ಬರೋದು ಮಾಡ್ತಾ ಇತ್ತು. ಹೇಗೋ ಇವತ್ತು ನನ್ನ ಮಗಳೇ ಅವಳಾಗೇ ಓದ್ಕೋತೀನಿ ಅಂದಿದ್ದು ನನಗೆ ಖುಷಿ ಆಯಿತು. ಅದೇನು ಕೇಳಿದೆ, ದುಡ್ಡು ಕೊಡು ಅಂತ ಕೇಳಿದೆ. ಅದು ಯಾವ ಬಾಯಲ್ಲಿ ಕೇಳ್ತಿ? ಬಾಯಿ ಏನಾಗಿದೆ ಅದೇ, ಅದು ಹೆಂಗೆ ಕೇಳ್ತಿ ಅಂತ. ಕರೆಂಟ್ ನೋಡಿ ಎಷ್ಟು ಡಾರ್ಕ್ ಆಗೋದಿದು. ಆ ಮನೆದು ಒಂಥರ ಮೊಬ್ಬು ಅಲ್ವಮ್ಮ ಕರೆಂಟ್. ನಾವು ಮಾಡ್ತಾಯಿದ್ದೀವಿ ರೂಮಲ್ಲಿ. ನಾವು ಅಪ್ಪಾಜಿ ರೂಮ್ಗೆ ಯಾಕೆ ಹೋಗಿದ್ದಿ? ಏನು ಕತ್ಕೊಳಕ್ಕೆ ಹೋಗಿದವ? ಓ ಕರೆಕ್ಟ್ ಕಣಪ್ಪಾಜಿ, ಇವತ್ತು ಅಮಾವಾಸ್ಯೆ ಅನ್ನೋದು ಮರ್ತ್ಕೊಬಿಟ್ಟಿದ್ದೆ ನಾನು. ಎಷ್ಟು ಅಯ್ಯೋ 7 ಮನೆ ಕೇಳ್ಬೇಕು ಅನ್ಕಿರ್ತಾಳೆ ಅಮ್ಮೋ. ಒಂದಿನ ನಾನು ಯಾಕೆ ಹಂಗೆ ಕೂಗ್ಕೋತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅದವರು ದೇವಸ್ಥಾನಕ್ಕೆ ಹೋಗೋನ್ ತಾಯ್ತನಾದ್ರು ಬರೆಸ್ಕೊಂಡು ಕಟ್ಕೋಬೇಕು. ಆಮೇಲೆ ಇಷ್ಟು ದಿನಕ್ಕೆ ಹೋಗ್ತಿತ್ತಿಲ್ಲ ತಾನೇ, ಈಗೊಂದು 6 ದಿನದ ಹಂಗೆ ಯಾಕೋ 2 ದಿನಕ್ಕೆ ಹಂಗೆ ಬಡ್ಕೋತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ತಾಯ್ತನಾದ್ರು ಕಟ್ಟಿಸ್ಕೊಬರ್ಬೇಕೀಗ. 9:30 ಆಗಿದೆ, ಮಲ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇಷ್ಟೊತ್ತು ತನಕ ಹಂಗೆ ಮೊಬೈಲಲ್ಲಿ ಲೈವ್ ಇರುತ್ತಲ್ವ, ಒಂದಿಬ್ಬರು ಲೈವ್ ಹೋಗಿದ್ದೆ. ಅದರಲ್ಲಿ ಒಬ್ಬರು ನನ್ನ ಫ್ರೆಂಡೇನೆ, ಇನ್ನೊಬ್ಬರು ಯಾರೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಅವ್ರ ಲೈವ್ ಹೋದೆ. ನಾನು ಹೇಳ್ತಿದ್ದೆ ಅಲ್ವಾ, ಫ್ರೀ ಇದ್ದಾಗ ಬೇರೆಯವ್ರ ಲೈವ್ ಹೋಗಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಏನು ಲೈಟ್ ಬೆಳಕಿಗೆ ಬೆಳ್ಳಗೆ ಕಾಣ್ತಾ ಇದ್ದೀನಿ. ರಿಯಲಾಗಿ ಇಷ್ಟು ಬೆಳಗ್ಗೆ ಮುಖದಲ್ಲಿ ಏನೂ ಮಾರ್ಕ್ಸ್ ಇಲ್ದೇ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿದೆ. ಆ್ಯಂಡ್ ನೋಡಿದರೆ ನನಗೆ ಫಂಗಲ್ ಇನ್ಫೆಕ್ಷನ್ ಮೂಗಲಾಗಿತ್ತಲ್ವ, ಅದು ಆಗಿದ್ದಾಗ ವೀಡಿಯೋದಲ್ಲಿ ಕಾಣ್ತಿರ್ಲಿಲ್ಲ. ಬಟ್ ಅದು ಒಣಗೋಗಿ ಫುಲ್ಲು ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ. ಇವಾಗ ಅದು ಮಾರ್ಕ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಬ್ಲ್ಯಾಕ್ಗೆ ಕಾಣ್ತಾ ಇದೆ, ಎದ್ದು ಕಾಣ್ತಾ ಇದೆ. ಎಲ್ಲರೂ ಕೇಳ್ತಾರೆ ಇದೇನಿದು ಮೂಗಲ್ಲಿ ಈ ಥರ ಅಡ್ಡಕ್ಕೆ ಗೆರೆ ಥರ ಆಗಿದೆಯಲ್ಲ ಅಂತೇಳಿ. ಆ್ಯಂಡ್ ಯಾರೋ ಒಬ್ಬರು ಫಂಗಲ್ ಇನ್ಫೆಕ್ಷನ್ ಹುಷಾರಾಯ್ತಾ ಹೇಳಿ ಅಕ್ಕ ಅಂತ ಕಮೆಂಟ್ ಹಾಕಿದ್ರು. ಅವ್ರಿಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀನಿ. ಬಟ್ ಅದು ಟ್ರೀಟ್ಮೆಂಟು 3 to 4 ಮಂತ್ಸ್ ಏನೋ ತೊಗೋಬೇಕಂತೆ. ಅವ್ರು ನನಗೆ ಹೇಳಿದ್ದೇನು ಅಂದರೆ 20 days ಬಿಟ್ಕೊಂಡ್ಬನ್ನಿ ಆ್ಯಂಡ್ ರೆಗ್ಯುಲರಾಗಿ ಮೆಡಿಸನ್ ತೊಗೋಬೇಕು, ಒಂದಿನೂ ಮಿಸ್ ಮಾಡಬಾರ್ದು ಅಂತ ಅವ್ರು ಹೇಳಿದರು. ನೀವು ಇವಾಗ ಮೆಡಿಸನ್ ತೊಗೊಂಡ್ರೆ ಅದೆಲ್ಲ ಒಣಗೋಗುತ್ತೆ, ಬಟ್ ನೀವು ಮಿಸ್ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಬರುತ್ತೆ ಅಂತ. ಇವಾಗ ಆಲ್ರೆಡಿ 10 ಟ್ಯಾಬ್ಲೆಟ್ಸ್ ಖಾಲಿಯಾಗಿದೆ. ಇನ್ನು 10 ಟ್ಯಾಬ್ಲೆಟ್ಸ್ ಖಾಲಿ ಆದಮೇಲೆ ಆಫ್ಟರ್ ನಾನು ಹೋಗಬೇಕು. ಅವಾಗ ಎಷ್ಟು ಕೊಡ್ತಾರೋ, ಒಂದು 20 ದಿನಕ್ಕೆ ಅಷ್ಟು ಕೊಡ್ತಾರೋ ಅಥವಾ ತಿಂಗಳಿಗಾಗಷ್ಟು ಕೊಡ್ತಾರೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 3 to 4 ಟೈಮ್ಸ್ ನಾವು ಹೋಗಬೇಕು. ಅಂದರೆ ತಿಂಗಳಿಗೂ ಒಂದು 20 ದಿನಕ್ಕೆ, ತಿಂಗಳಿಗೆ ಅಂದರೆ ಆಲ್ಮೋಸ್ಟ್ ಅಲ್ಲಿಗೊಂದು 3 to 4 ಮಂತ್ಸ್ ಆಗುತ್ತೆ. ಸೊ ಇಷ್ಟು ಮೆಡಿಸಿನ್ಸ್ ನಾವು ತೊಗೊಂಡ್ರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನನಗೆ ಇರೋವಂಥದ್ದು ಫಂಗಲ್ ಇನ್ಫೆಕ್ಷನು 3rd ಸ್ಟೇಜಲ್ಲಿದೆ. ಬಿಕಾಸ್ ನನಗೆ 4 ಇಯರ್ಸಿಂದ ಇದೆ. ಕೃತು ಹುಟ್ಟಿದ ಮೇಲೆ, ಅವ್ರು ಹುಟ್ಟಿ ಬಾಣಿತನ ಟೈಮಲ್ಲಿ ಬಂದಿದ್ದು ಇದು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೂ ಕೂಡ ಈ ಥರ ಸಮಸ್ಯೆ, ಸ್ಕಿನ್ ಸಮಸ್ಯೆ ಇತ್ತು. ಸದ್ಯಕ್ಕೆ ಏನಂತ ಹೇಳಿದ್ರೆ ತುಂಬ ಬೇರೆ ಥರ ಅಲ್ವಲ್ಲ ಅಂತ ಖುಷಿ ಪಟ್ಕೊಬೇಕು. ಇದು ಹೋಗುತ್ತೆ, ಬಟ್ ತುಂಬ ಕಷ್ಟ. ಇದನ್ನು ತುಂಬ ತಾಳ್ಮೆಯಿಂದ ಇದು ಮಾಡಿಕೊಂಡು ಸಾಲ್ವ್ ಮಾಡ್ಕೋಬೇಕು. ಯಾಕಂದರೆ ಇಚ್ಚಿನೆಸ್ಸು ತಡ್ಕೊಳಕ್ಕಾಗ ನನಗೆ ಇಲ್ಲಿ ಕಣ್ಣಿನ ರೆಪ್ಪೆ ಹತ್ರನೂ ಕೂಡ ಆಗಿತ್ತು. ಅದು ಆಯಿಂಟ್ಮೆಂಟ್ ಹಚ್ಚಿದ್ರೆ ಹೋಗೋದು. ನಾನು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡ್ಬಂದೆ. ಈ ಸಲ ಮಾತ್ರ ಅಂತೂ ಅದು ಹೋಗಲೇ ಇಲ್ಲ. ಇಲ್ಲಿ ಮೂಗು ಮೇಲೆಲ್ಲ ಇಷ್ಟು ಅಗಲ ಫುಲ್ಲು ನನ್ನ ಮೂಗು ಎಷ್ಟಿದೆ ಅದು ಕವರ್ ಆಗಿ ಇಲ್ಲಿ ಕೆನ್ನೆ ಹತ್ರನೂ ಕೂಡ ಕವರ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಕೇಳಿಕೊಂಡು ನಮ್ಮ ರಿಲೇಷನ್ ಅವ್ರನ್ನ ಹುಡಿಕೊಂಡು ಹೋದೆ. ನೀವು ಆ ವ್ಲಾಗ್ನ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ, ಒಂದು ವಾರದ ಹಿಂದೆ ಹಾಕಿರ್ತೀನಿ. ಒಂದು ವಾರ ಅಲ್ಲ, 10 days ಹಿಂದೆ ಹಾಕಿರ್ತೀನಿ ವೀಡಿಯೋನ. ಎಷ್ಟು ಕಷ್ಟಪಟ್ಕೊಂಡು ಹೋಗಿ ಅಲ್ಲೆಲ್ಲ ಹೆಂಗೆಲ್ಲ ಮಾಡಿಕೊಂಡೆ ಅಂತ ಹೇಳಿ. ಯಾಕಂದರೆ ನಾನು ಸಿಂಗಲ್ ಆಗಿರೋದ್ರಿಂದ ಎಲ್ಲದಕ್ಕೂ ನಾನೇ ಓಡಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ದೇವರು ಏನಕ್ಕೆ ಎಷ್ಟೊಂದು ಹೆಲ್ತ್ ಇಶ್ಯೂಸ್ ಕೊಟ್ಟ,
ಏನೋ ಒಂದು ಮಾಡಿಕೊಂಡು ಲೈಫ್ನ ಮೂವ್ ಆನ್ ಮಾಡ್ಕೊಂಡು ಹೋಗೋಣ ಹೆಂಗೋ ಇರೋದ್ರಲ್ಲಿ ಅಂತ ಅನ್ಕೊಬೇಕಾದ್ರೇ ಒಂದಲ್ಲ ಒಂದು ಹೆಲ್ತ್ ಇಶ್ಯೂಸ್. ಈಗ ಸ್ಕಿನ್ಗೆ ಹೋದೆ, ಅವತ್ತೊಂದು 2,500 ತನಕ ಆಯಿತು. ಇವಾಗ ಇದು ಗಂಟ್ಲುದು ಓಕೆ ಕಡಿಮೆ ಆಗಿದೆ, ಬಟ್ ಏನಂದರೆ ಮತ್ತೆ ಸ್ವಲ್ಪ ಅದೇ ಥರ ಆಗ್ತಾಯಿದೆ. ಡಾಕ್ಟರ್ ಒಪಿನಿಯನ್ ಏನಂದರೆ ಎಂಡೋಸ್ಕೋಪಿ ಮಾಡಿಸಿದ್ರೆ ಬೆಟರ್, ಒಳಗಡೆ ಏನು ಸಮಸ್ಯೆ ಇದೆ ಅಂತ. ನಂಗೆ ಅವ್ರು ಹೇಳೇ ಎಷ್ಟು ದಿನ ಆಯಿತು, ಬಟ್ ಅಮೌಂಟ್ ಇಲ್ಲದೆ ಇರೋ ಕಾರಣ ನಾನು ಅದನ್ನು ಮುಂದೂಡ್ಕೊಂಡು ಬಂದೆ. ಆಮೇಲೆ ಹೋಗಬೇಕಿತ್ತು, ಮೊನ್ನೆ ದಿನವೇ ಹೋಗಬೇಕಿತ್ತು. ಅದು ವರ್ಷಿತಾ ನಂದು ಏನೋ ಮಿಸ್ಕಮ್ಯುನಿಕೇಷನ್ ಆಯಿತು. ನಾನು ಬರ್ತೀನಿ ಎಂದೆ, ಸರಿ ಅಂದ್ಲು. ನಾನೇ ಕಾಲ್ ಮಾಡಿ ಬೇಡ ಅಂದೆ. ಏನಕ್ಕೆ ಮಿಸ್ಕಮ್ಯುನಿಕೇಷನ್ ಆಯಿತು ಅಂದರೆ ನಾನೇ ಹೆದರ್ಕೊಬಿಟ್ಟಿದ್ದೆ, ಬೇಡ ನನಗೆ ಅದು. ನಮ್ಮ ಅಪ್ಪಾಜಿ ಕೇಳಿದೆ ಆಯಿತಾ. ನಮ್ಮ ಅಪ್ಪಾಜಿ ಕೇಳಿದ್ದಕ್ಕೆ ಏನು ಹೇಳ್ತು ಅಂದರೆ, ನಾನು ಕೂರಿಸ್ಬಿಟ್ಟು ಹಿಂಗೆ ಬಿಡ್ತಾರೆ ಮಿಷಿನ್ನ ಅಂತ. ಆಲ್ಮೋಸ್ಟ್ ಇಲ್ಲಿ ತನಕ ಹೋಗಿರತ್ತಂತೆ ಅದು ಮಿಷಿನು. ನಮ್ಮ ಅಪ್ಪಾಜಿಗೂ ಅದನ್ನೇ ಮಾಡಿಸಿದ್ದು, ಎಂಡೋಸ್ಕೋಪಿ ಮಾಡಿಸಿದ್ದು. ಅವಾಗ ಏನಾಯಿತು ಅಂತ ಹೇಳಿದ್ರೆ, ಮಲಗಿಸ್ಬಿಟ್ಟು ಕೈ ಒಬ್ರು ಹಿಡ್ಕೊತಾರಂತೆ, ಕಾಲು ಇಬ್ಬರು ಹಿಡ್ಕೊತಾರಂತೆ. ಅಂದರೆ ಒದ್ದಾಡಬಾರ್ದು, ಹಿಂಗೆ ಶೇಕ್ ಆಗಬಾರ್ದು ಅಂದ್ಬಿಟ್ಟು 3 ಜನ ಹಿಡ್ಕೊತಾರಂತೆ. 3 ಜನ ಕೈ ಕಾಲು ಹಿಡ್ಕೊತಾರಂತೆ, ಇನ್ನೊಬ್ರು ಹಿಂಗೆ ಮಲಗಿಸ್ಕೊಂಡು ಹಿಂಗೆ ಹಾಕ್ತಾರಂತೆ. ನಾನು ಮೊನ್ನೆ ನೈಟ್ ಕೇಳ್ಬಿಟ್ಟು ಇನ್ನು ಬೆಳಗ್ಗೆ ಸಲಕ್ಕೆ ಹೋಗಬೇಕಿದ್ದವಳು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಹೆದರ್ಕೊಂಡು. ಎಷ್ಟು ಭಯ ಅಂದರೆ ನನಗೆ ಮುಂಚೆಯಿಂದನೂ ಹಾಸ್ಪಿಟಲು, ಡಾಕ್ಟರ್ ಹೇಳೋದು, ರಿಪೋರ್ಟ್ಗಳು, ಒಂಥರ ಒಳೊಳಗೆ ಟೆನ್ಷನ್ನು, ಭಯ. ನನಗೆ ಎಷ್ಟೇ ನರಳ್ಕೊಂಡು ಮನೇಲಿದ್ರೂ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ಆದರೆ ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ, ಫೈನಲಿ ಹೋಗಲೇಬೇಕು. ಸೊ ನಾಳೆ ಗುರುವಾರ ಹೋಗೋಣ ಅಂತ ವರ್ಷಿತಾ ನಾನು ಆ್ಯಂಡ್ ಎಂಡೋಸ್ಕೋಪಿ ಮಾಡ್ಸೋಕ್ಕೆ ಖಾಲಿ ಹೊಟ್ಟೆಲಿ ಹೋಗಬೇಕು. ಅವರು ಮೈಸೂರಿಗೆ ಹೋಗಿ ಅಂತ ಹೇಳಿದ್ರು, ಚೆಲುವಮ್ಮದಲ್ಲೇನೋ ಮಾಡ್ತಾರೆ ಅಂತ. ನಂಗೆ ಅಲ್ಲಿ ವರ್ಷಿತಾನು ಕರ್ಕೊಂಡು ಹೋಗ್ಬೋದು, ಬಟ್ ನಾವಲ್ಲೆಲ್ಲ ಹೋಗಿ ಏನೂ ಗೊತ್ತಿಲ್ಲ, ಅಂದರೆ ಗೊತ್ತಿಲ್ಲ ಅಂದರೂ ಹೋಗ್ಬೋದು, ಬಟ್ ಓಡಾಡಬೇಕು, ಅಲ್ಲಿ ಸ್ವಲ್ಪ ಎಲ್ಲ ಮಾಡಬೇಕು, ಅದಕ್ಕೋಸ್ಕರ ಬೇಡ ಅಂತ. ಅಪ್ಪಾಜಿಗೂ ಕೂಡ ನಾವು ಪ್ರೈವೇಟಲ್ಲೇ ಮಾಡಿಸಿದ್ದು KR ನಗರದಲ್ಲಿ. ನೋಡಿ ಇವಾಗಲೂ ಸ್ವಲ್ಪ ಚುಚ್ತಂಗೆ ನೋಯ್ತು, ಅದಕ್ಕೆ ಗ್ಯಾಪ್ ಕೊಟ್ಟೆ. ಇವಾಗ ಸ್ವಲ್ಪ ಆಗ್ತಾಯಿದೆ ನೋಡಿ ಅದೇ ಥರ. ಅದಕ್ಕೆ KR ನಗರದಲ್ಲಿ ಪ್ರೈವೇಟಲ್ಲಿ ಹೋಗಿ ಮಾಡಿಸೋಣ ಅಂತ ಹೋಗಿ ಮಾಡಿಸ್ತೀನಿ. ಅದು ಏನು ಬರುತ್ತೋ ಗೊತ್ತಿಲ್ಲ. ನಂಗೆ ಅದೇ ಸ್ವಲ್ಪ 2-3 ದಿನದಿಂದ ತಲೆಯಲ್ಲಿ ಓಡ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ಡೈಲಿ ವ್ಲಾಗ್ಸೇ ಮಾಡೋದು, ಬಟ್ ಅದನ್ನು ಕೂಡ ನೀಟಾಗಿ ಮಾಡ್ತಾ ಇಲ್ಲ. ನನಗೆ ಗೊತ್ತಾಗ್ತಾ ಇದೆ ಅದು. ಇವತ್ತಂತೂ ನಾನು ಏನಂದ್ರೆ ಏನೂ ಮಾಡಿಲ್ಲ, ಒಂಥರ ಮೂಡಿ. ನಾನು ಇದಕ್ಕೆ ಅರ್ಧ ಯೋಚನೆ, ಕೆಲವೊಂದು ಎಲ್ಲ ಇರುತ್ತಲ್ವ, ಆ ಎಲ್ಲ ಮಿಕ್ಸಪ್ ಆಗಿಬಿಟ್ಟು ನನಗೆ ನನ್ನ ವೀಡಿಯೋ ಮೇಲೆ ಆ್ಯಂಡ್ ನನ್ನ ಮನಸ್ಥಿತಿ ಮೇಲೆ ಏನೋ ಪರಿಣಾಮ ಅಂತೂ 100 ಸಲ 1000% ಬೀಳ್ತಾ ಇದೆ. ನೀವು ಅದನ್ನು ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತೀನಿ, ನನ್ನ ಪರಿಸ್ಥಿತಿ ಏನು ಅಂತ ಹೇಳಿ. ನೋಡಿ ಮಾತಾಡ್ತಾ ವಾಯ್ಸು ಕೂಡ ಒಂಥರ ಕಟ್ಕೊಂಡಂಗಾಗುತ್ತೆ. ನನಗೆ ಭಯ, ಈಗಿನ ಕಾಯಿಲೆಗಳು, ಈಗಿನ ಡಾಕ್ಟ್ರು ಹೇಳೋದು ಭಯದಿಂದ ಅರ್ಧ ಅದನ್ನು ಒಳಗಡೆ ಮಿಷಿ ಅದೇನೋ ಕ್ಯಾಮ್ರಾನೋ ಏನೋ ವೈರೋ ಬಿಡ್ತಾರೆ ಅಂದರೆ ಅರ್ಧ ಭಯ. ಬಟ್ ಧೈರ್ಯ ಮಾಡಿಕೊಂಡು ವರ್ಷಿತನೂ ಧೈರ್ಯ ಹೇಳಿ ಅವ್ರಿಗೂ ಸಾಕಾಯಿತು. ನನ್ನ ಫ್ರೆಂಡ್ಗಳೆಲ್ಲ ಪಾಪ ಹೇಳ್ತಾರೆ, ಚಂದನ ಆಗಲಿ ಎಲ್ಲರೂ ಆಗಲಿ. ಫೈನಲಿ ನಾಳೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋದಾಗಲೂ ಕೂಡ ಫಸ್ಟು ಅಲ್ಲಿ ಏನೇನಾಗುತ್ತೆ ನನ್ನೊಂದು ಐಡಿಯಾ ಇದೆ, ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲಿಂದ ಅನ್ನೋ ಥರ. ಬಟ್ ಅಲ್ಲಿ ನಾನು ಹೋದ್ಮೇಲೆ ನಾಳೆ ಏನೇನಾಗುತ್ತೆ ಗೊತ್ತಿಲ್ಲ, ಅದನ್ನು ನೀವು ನಾಳೆ ವೀಡಿಯೋದಲ್ಲಿ ನೋಡಬೇಕಾಗತ್ತೆ. ಇಷ್ಟೇ ಫ್ರೆಂಡ್ಸ್. ಇವಾಗ ಒಂದು ಲೋಟ ಬಿಸಿನೀರು ಕುಡಿದೆ. ಯಾಕೋ ನೋಡಿ ಈಗ ಮಾತಾಡ್ತಾನೆ ನೋವ್ದಂಗಾಯಿತು. ಈಗ ನೋವಿಲ್ಲ ಆ ಥರ. ನನಗೆ ಏನಾಗ್ತಿದೆಯೋ ನನಗೆ ಗೊತ್ತಿಲ್ಲ. ಯಾರೋ ಒಂದು ವೀಡಿಯೋದಲ್ಲಿ ಹೇಳಿದ್ರು, ಅವರ ಹಬ್ಬಿನೂ ಅಂದರೆ ಹಸ್ಬೆಂಡು ಕೂಡ ಡೆತ್ ಆಗಿದ್ದಾರಂತೆ. ಅವ್ರ ಮನೆ ಕ್ಲೀನಿಂಗ್ ಮಾಡಿಕೊಂಡು ವ್ಲಾಗ್ನ ಮಾಡ್ತಾಯಿದ್ರು. ನಾನು ನೆನ್ನೆ ನೋಡಿದೆ. ಅವ್ರು ಹೇಳಿದ್ದೊಂದೇ, ಮೇಲ್ಗಡೆ ಎಲ್ಲರೂ ಚೆನ್ನಾಗಿ ಕಾಣ್ತೀವಿ, ಇವ್ರಿಗೆ ಏನೂ ಇಲ್ಲ ಅನ್ನೋ ಥರನೇ ಇರುತ್ತೆ. ದಯವಿಟ್ಟು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದಾಗಲೇ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಯಾಕಂದರೆ ಒಳಗಡೆ ಇರೋದು ಆಚೆ ಕಡೆಯಿಂದ ಗೊತ್ತಾಗಲ್ಲ ಅಂತ ಹೇಳಿ. ಈ ವಿಚಾರ ಗೊತ್ತಿದ್ರೂ ನಮಗೆ ಕೆಲವೊಂದು ಸಲ ಮರ್ತ್ಕೊಂಡ್ಬಿಡ್ತೀವಿ ನಾವು. ಈಗ ನನಗೆ ಗೊತ್ತು ಬಟ್ ಒಳಗಡೆ ಏನಾಗ್ತದೆ ಅಂತ, ಬಟ್ ನೆಗ್ಲೆಕ್ಟ್ ಮಾಡ್ಕೊಂಬರೋದು. ಸೊ ಅವ್ರು ಹೇಳಿದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಎದೆಗೆ ಚುಚ್ಚಿದಂಗೆ ಆಗೋಗ್ಬಿಡ್ತು. ಹೌದಲ್ವಾ, ಈಗ ನಾನು ಮೇಲ್ಗಡೆ ಎಷ್ಟು ಚೆನ್ನಾಗಿ ನಗಡ್ಕೊಂಡು ನಿಮ್ಮ ಜೊತೆ ವೀಡಿಯೋ ಮಾಡಿಕೊಂಡು ಕಮೆಂಟ್ ರಿಪ್ಲೈ ಮಾಡಿಕೊಂಡು ಲೈವ್ ಮಾಡ್ಕೊಂಡಿರ್ತೀನಿ, ಬಟ್ ನನ್ನ ಬಾಡಿ ಒಳಗಡೆ ಏನಾಗ್ತದೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಫೈನಲಿ ಭಯ ಆದರೂ ಪರವಾಗಿಲ್ಲ, ಅವರೆಲ್ಲ ಏನೋ ಕೈ ಹಿಡ್ಕೋತಾರೋ. ವರ್ಷಿತ ನಾನು ಒಳಗಡೆ ಬರ್ತೀನಿ ಅಂತಿದ್ಲು, ಬಟ್ ಅವಳನ್ನ ಬಿಡಲ್ಲ ಅಂತ ನನಗೂ ಗೊತ್ತು, ಒಳಗಡೆ ಯಾರನ್ನೂ ಬಿಡಲ್ಲ ಹಾಸ್ಪಿಟಲಲ್ಲಿ ಅಂತ. ಬಟ್ ನಾಳೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಹಿಂಗೆ ಏನೇನು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಮೂಡ್ ಅಪ್ಸೆಟ್ ಆಗಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ನೀಟಾಗಿ ಮಾಡೋಕ್ಕಾಗ್ತಾ ಇಲ್ಲ, ಸಾರಿ. ನೋಡೋಣ, ಹಾಸ್ಪಿಟ್ಲಿಂದ ಬಂದ ಮೇಲೆ ನಾನು ಹಿಂಗೆ ಏನೇನು ಅಂತ ತಿಳಿಸ್ತೀನಿ ನಿಮಗೆ. ಅಲ್ಲಿ ತನಕ
ಬಾಯ್. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಅವಶ್ಯಕತೆ ಇದೆ. ನನಗೆ ನನ್ನ ಮಗಳಿಗೆ ಫ್ಯೂಚರ್ಗೆ ಅವಶ್ಯಕತೆ ಇದೆ. ನನ್ನ ಫ್ಯೂಚರ್ ಅಂತೂ ಮುಗ್ದೋಗಿರುವ ಅಧ್ಯಾಯ ಅಂತ ಹೇಳ್ಬೋದು. ಬಟ್ ನನ್ನ ಮಗಳಿದ್ದಾಳಲ್ಲ, ಅವಳಿಗೋಸ್ಕರನೇ ಏನೇ ಮಾಡಿದ್ರು ಮಗಳಿಗೋಸ್ಕರ. ಇಲ್ಲಿ ನೋಡಿ ಮಲ್ಕೊಂಡಿದ್ದಾಳೆ. ಸೊ ಅವಳಿಗೋಸ್ಕರನೇ ಎಲ್ಲ ಮಾಡ್ತಾ ಇರೋದು. ಹಾಗಾಗಿ ನಮ್ಮ ಯೂಟ್ಯೂಬಿಂದ ಏನಾದರೂ ಒಳ್ಳೆಯದಾದರೆ ಅದು ನನ್ನ ಮಗಳಿಗೇನೆ ಎಲ್ಲ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಕೀಪ್ ಸಪೋರ್ಟಿಂಗ್. ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು ತಿಳಿಸಿ. ತಪ್ಪಿದರೆ ಖಂಡಿತ ತಿದ್ಕೊಳ್ಳೋಣ. ಆ್ಯಂಡ್ ನಿಮ್ಮ ಸಜೆಷನ್ನು ಕೂಡ ನಾನು ತೊಗೊತೀನಿ, ಒಳ್ಳೆ ಸಜೆಷನ್ನ. ನೀವು ಯಾವಾಗಲೂ ಹೀಗೆ ಇರೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ಬಾಯ್.